ಯಾರು ಇರ್ತಿದ್ರು ಆ ಸಮಿತಿಗಳಲ್ಲಿ ಹಿಂದೆ? ಸ್ಕೂಲ್ ಬೆಟರ್ಮೆಂಟ್ ಕಮಿಟಿನಲ್ಲಾಗಲಿ ಅಥವಾ ಸ್ಕೂಲ್ ವಿಲೇಜ್ ಎಜುಕೇಷನ್ ಕಮಿಟಿನಲ್ಲಾಗಲಿ ಆ ಊರಿನಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಬಲರಿರ್ತಕ್ಕಂಥವ್ರು, ಹಣಕಾಸಿನಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿವಂತರು ಅಥವಾ ಆ ಊರಿನಲ್ಲಿ ಸ್ವಲ್ಪ ಹೆಸರು ಇರ್ತಕ್ಕಂಥವ್ರು ಆ ಶಾಲೆಗಳ ಅಧ್ಯಕ್ಷರೋ ಅಥವಾ ಸದಸ್ಯರೋ ಆಗ್ತಾ ಇದ್ರು. ಆದರೆ ಒಂದು ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಬಂದಂಥ ಪ್ರಶ್ನೆ ಏನಂದ್ರೆ, ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳ ತಂದೆ ತಾಯಿ ಆ ಮಕ್ಕಳ ಶಿಕ್ಷಣಕ್ಕೆ ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ? ಒಂದು ಖಂಡಿತ ಅವರ ಆರ್ಥಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲೋ ನಾವು ಅವ್ರಿಗೆ ಶಾಲೆಯಲ್ಲಿ ಅವ್ರನ್ನ ಒಳ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅವ್ರು ಯಾರು ಆ ಜಾಗದಲ್ಲಿ ಇರಬೇಕಾಗಿತ್ತು, ಸ್ಕೂಲ್ ಬೆಟರ್ಮೆಂಟ್ ಕಮಿಟೀಸ್ ಅಥವಾ ವಿಲೇಜ್ ಎಜುಕೇಷನ್ ಕಮಿಟಿನಲ್ಲಿ, ಅಲ್ಲಿ ಬೇರೆಯವರಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಈ ಸಮಿತಿಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕಾದ್ರೆ ಯಾರು ಶಾಲೆಗೆ ಮಕ್ಕಳನ್ನ ಕಳಿಸ್ತಾರಲ್ಲ ಅವರು ಆ ಸಮಿತಿಗಳಲ್ಲಿ ಸಕ್ರಿಯವಾಗಿ ಬರಬೇಕಾಗುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎತ್ತೋರ್ಗೆ ಯಜ್ಞ ಮದ್ದು ಅಂತ. ನಾವು ಏನು ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ, ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಎಲ್ಲ ತಂದೆ ತಾಯಿಗಳಿಗೂ ಇದೆ, ಎಲ್ಲ ಕಾಲದಲ್ಲೂ ಇದೆ. ಇದು ಸಂಶೋಧನೆಗಳಿಂದ ಕೂಡ ನಿರೂಪಿತವಾಗಿದೆ. ಆದರೆ ಅವರು ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಅವರು ತಮ್ಮ ದೈನಂದಿನ ಬದುಕನ್ನು ಕಂಡುಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ಬಿಡುತ್ತೆ. ಅದಕ್ಕೇ ಸರ್ಕಾರಗಳು ಯಾಕೆ ಶಿಕ್ಷಣವನ್ನು ತಮ್ಮ ಜವಾಬ್ದಾರಿಯಾಗಿ ತಗೊಳ್ತವೆ ಅಥವಾ ಯಾಕೆ ಅದಕ್ಕೋಸ್ಕರ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತಾರೆ? ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಒಂದು ಹೊಸ ಕಾನೂನು ಬಂದಿದೆ. ಗೊತ್ತಿದೆಯಾ ಎಲ್ಲರಿಗೂ? ಎಷ್ಟು ಜನಕ್ಕೆ ಗೊತ್ತಿದೆ ಶಿಕ್ಷಣ ಹಕ್ಕು ಕಾಯ್ದೆ ಅಂತ? ಅಂದ್ರೆ ಈಗ ಮಕ್ಕಳ ಶಿಕ್ಷಣವನ್ನ ನಾವು ಸಂವಿಧಾನದಲ್ಲಿ ಒಂದು ಮೂಲಭೂತ ಹಕ್ಕಾಗಿ ಸೇರಿಸಿದೆ. ಮೂಲಭೂತ ಹಕ್ಕು. ಇವೆಲ್ಲ ಕೆಲವು ಅಂಶಗಳನ್ನು ವಿಶೇಷವಾಗಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆಯ ಮೂಲಕ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಇಡೀ ಶಾಲೆಯ ನಿರ್ವಹಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಶಿಕ್ಷಣ ಹಕ್ಕು ಕಾಯ್ದೆ ಕೊಟ್ಟಿದೆ. ಅದನ್ನ ಮೊದಲು ಸಮರ್ಪಕವಾಗಿ ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಿಜವಾಗ್ಲೂ ಶಿಕ್ಷಕರು ಮತ್ತು SDMCಗಳು ಜೊತೆಗೂಡಿ ಸಮನ್ವಯತೆಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಆ ಶಾಲೆಗಳು ಬಹಳ ಅದ್ಭುತವಾಗಿ ಬೆಳೆದಿರ್ತಕ್ಕಂಥದ್ದನ್ನ, ಗುಣಮಟ್ಟದ ಶಿಕ್ಷಣವನ್ನ ನೋಡಿರ್ತಕ್ಕಂಥದ್ದನ್ನ ನಾವು ದಾಖಲೆ ಆಗಿದೆ. ಎಲ್ಲಿ ಶಿಕ್ಷಕರಲ್ಲಿ ಸಮನ್ವಯತೆ, SDMCಯಲ್ಲಿ ಸಮನ್ವಯತೆ, ಪಾಲಕರಲ್ಲಿ ಸಮನ್ವಯತೆ ಇದೆಯೋ ಅಲ್ಲಿ ಆ ಶಾಲೆಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಆ ಇಡೀ ಮಕ್ಕಳ ಶಿಕ್ಷಣ ಕೇವಲ ಯಾರೋ ಒಬ್ಬರ ಜವಾಬ್ದಾರಿ ಆಗಲ್ಲ, ಅದು ಒಂದು ಸಾಮೂಹಿಕ ಜವಾಬ್ದಾರಿ ಆಗುತ್ತೆ. ಅದೇ ನಮ್ಮೂರ ಶಾಲೆಯ ಕಲ್ಪನೆಯ ಮೂಲ ಉದ್ದೇಶ. ಇದನ್ನ ಯಾಕೆ ನಮ್ಮೂರ ಶಾಲೆ ಅಂತ ಕರೆದ್ವಿ ಅಂದ್ರೆ, ಇದು ನಮ್ಮೆಲ್ಲರ ಶಾಲೆ. ಯಾರಿಗೋ ಒಬ್ರಿಗೋ ಇಬ್ರಿಗೋ ಅದರ ಉಸ್ತುವಾರಿಯನ್ನ ಕೊಟ್ಬಿಟ್ಟು ನೀನು ಮಾಡ್ಕೊ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಇದಕ್ಕೆ ನೀರು ಎಳೆಯೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದೇವೆ. ಸಾಂಕೇತಿಕವಾಗಿ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ, ಮಕ್ಕಳಿಗೆ ನಾವು ನೋಡ್ತೀವಿ ಅವರ ಅಭಿವೃದ್ಧಿಗೆ ಸರ್ವಾಂಗೀಣ ಒಂದು ಮಹತ್ವವನ್ನು ಕೊಟ್ಟಾಗ ಹೇಗೆ ಒಂದು ಗಿಡ ಮರವಾಗುತ್ತೆ, ಮರವಾಗಿ ಹಣ್ಣನ್ನು ಬಿಡುತ್ತೆ, ಕಾಯಿ ನೆರಳನ್ನು ಕೊಡುತ್ತೆ, ಇವೆಲ್ಲವೂ ಕೂಡ ಈ ಶಿಕ್ಷಣದ ಅಂಶಗಳಲ್ಲಿ ಒಳಗೊಂಡಿದೆ. ತಾನು ಮಾತ್ರ ಅದು ಬೆಳೆಯಲ್ಲ, ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಾವು ಶಿಕ್ಷಣವನ್ನ ಕೇವಲ ಸಾಕ್ಷರತೆ ಅಂತ ಮಾತ್ರ ನೋಡಲ್ಲ. ಶಿಕ್ಷಣ ಒಂದು ಸಾಮಾಜಿಕ ಒಳಿತು. ಒಬ್ಬ ವಿದ್ಯಾವಂತ ಆ ಊರಲ್ಲಿದ್ದರೆ ಏನೆಲ್ಲ ಸಾಧ್ಯ ಆಗ್ಬೋದು ಅನ್ನೋದಕ್ಕೆ ಗಂಗಾಧರ್ ಬಹುಶಃ ಉದಾಹರಣೆ. ಗಂಗಾಧರ್ಗೆ ಬಂದು ಶಾಲೆಯಲ್ಲಿ ಇಷ್ಟು ಕಷ್ಟಪಟ್ಟು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೆ ಏನೊಂದು ಮನಸ್ಸಲ್ಲಿದೆ, ಸರ್ಕಾರಿ ಶಾಲೆ ಒಂದು ಹಳ್ಳಿನಲ್ಲಿದ್ದರೆ
ಅದು ಕೇವಲ ಒಂದು ಶಾಲೆ ಮಾತ್ರ ಅಲ್ಲ, ಅದೊಂದು ಸಂಸ್ಥೆ. ಯಾಕೆ ಸಂಸ್ಥೆ ಅಂದರೆ ಅದು ಇಡೀ ಒಂದು ಸಾಂಸ್ಥಿಕವಾದಂಥ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಮಕ್ಕಳಿಗೆ ಶಿಕ್ಷಣವನ್ನು ಜೊತೆಗೆ ಕೊಡೋದ್ರ ಜೊತೆಗೆ ಅನೇಕ ಮೌಲ್ಯಗಳನ್ನು ಕಟ್ಕೊಡ್ತಾ ಇರುತ್ತೆ. ನಮ್ಮ ನಾಡ ಹಬ್ಬಗಳನ್ನು ಆಚರಿಸುವಾಗ ಯಾವುದು ಆಗಸ್ಟ್ 15 ಇರ್ಬೋದು, ಅಥವಾ ನಿನ್ನೆ ನಾವು ಆಚರಿಸಿದಂಥ ಗಣರಾಜ್ಯೋತ್ಸವ, ಅವಾಗ ನಾವು ಏನು ಸಂದೇಶಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ, ದೇಶವನ್ನು ಹೇಗೆ ಕಟ್ಕೋಬೇಕು, ಈ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಎಷ್ಟು ಜನರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಈ ಸ್ವಾತಂತ್ರ್ಯದ ಹಿಂದೆ ಇರ್ತಕ್ಕಂಥ ನಿಜವಾದ ತ್ಯಾಗ ಬಲಿದಾನಗಳನ್ನು ನಾವು ಸಾಕಾರ ಮಾಡಬೇಕಾದ್ರೆ ಭಾರತವನ್ನು ಹೇಗೆ ಕಟ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಶಿಕ್ಷಣದ ಭಾಗವಾಗಿ ನೋಡಬೇಕು. ಅದನ್ನೇ ನಾವು ಸಾಮಾಜಿಕ ಒಳಿತು ಅಂತ ಹೇಳೋದು. ಒಬ್ಬ ಮನುಷ್ಯ ಕೇವಲ ಶಿಕ್ಷಣವನ್ನು ಪಡೆದ ತಕ್ಷಣ ಅವನು ಎಲ್ಲದರಲ್ಲೂ ಉತ್ತಮವಾಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ಒಳಗೊಂಡಾಗ ಮಾತ್ರ ಆ ಶಿಕ್ಷಣದ ಪರಿಪೂರ್ಣತೆ ಬರುತ್ತೆ. ಶಿಕ್ಷಣ ಪಡೆದವನು ಸಮಾಜಕ್ಕೂ ಒಳ್ಳೆಯವನಾಗಿರಬೇಕು, ತನ್ನ ಸುತ್ತಮುತ್ತ ಏನಾಗುತ್ತೆ ಅನ್ನೋದನ್ನು ಗಮನಿಸಬೇಕು, ಯಾರಿಗಾದರೂ ಅನ್ಯಾಯ ಆದಾಗ ಅದು ಅನ್ಯಾಯ ಅಂತ ಹೇಳಬೇಕು, ಇವೆಲ್ಲವನ್ನ ಮಾಡಬೇಕು. ಈಗ ಉದಾಹರಣೆಗೆ ನಾನು